ಬೆಂಗಳೂರಲ್ಲಿ ಒಂದಷ್ಟು ಐಡೆಂಟಿಫೈ ಮಾಡಿದ್ದೀರಿ ಅಂತ ಹೇಳ್ತಿದ್ರಿ. ಪಾರಂಪರಿಕ ಕಟ್ಟಡಗಳನ್ನು ಐಡೆಂಟಿಫೈ ಮಾಡಿ ನಾವು ಬೆಂಗಳೂರಿನಲ್ಲಿ ಇದೇ ರೀತಿ ಎಲ್ಲ ಬಿಲ್ಡಿಂಗ್ಗಳು ಕೂಡ ಲೈಟಿಂಗ್ ಮಾಡ್ತಾ ಇದೀವಿ. ಎಲ್ಲ ಬೆಂಗಳೂರಿನೆಲ್ಲ ಲೈಟಿಂಗು ಅಲ್ಲೇ ವ್ಯವಸ್ಥೆ ಮಾಡಿದ್ದೀವಿ. ಅದಕ್ಕೆಲ್ಲ ಟೆಂಡರ್ DPR ರೆಡಿ ಆಗ್ತಾ ಇದೆ. ಮೆಟ್ರೋ ಪಿಲ್ಲರ್ಗಳು ಕೂಡ ನಾವು ಲೈಟಿಂಗ್ ಆಗ್ತಾ ಇದೀವಿ. ಇದೆಲ್ಲ ಇಡೀ ಬೆಂಗಳೂರಿಗೆ LED ಲೈಟ್ ಅನ್ನ ಮಾಡಬೇಕು ಅಂತ ಹಿಂದೆ ಟೆಂಡರ್ ಕರೆದಿದ್ರು. ಅದು ಟೆಂಡರ್ ಫೇಲ್ ಆಯಿತು. ಈ ಹೊಸ ಟೆಂಡರ್ ಕೂಡ ಕರೆದಿದ್ದೇವೆ. ಈ 3 ಟೆಂಡರ್ ಕೂಡ ಈಗ ಬರ್ತಾ ಇದೆ. ಸೊ ಅದಕ್ಕೆ ಇಡೀ ಬೆಂಗಳೂರಿನ ಒಳ್ಳೆ ಐತಿಹಾಸಿಕವಾದಂಥ ಯಾವುದೋ ಸ್ಥಳ ಇದೆ, ಎಲ್ಲ ಐಡೆಂಟಿಫೈ ಮಾಡ್ತಾ ಇದೀವಿ. ಅಲ್ಲೇ ಮಾಡೋ ಒಂದು ಸ್ಟೇಜ್ ಬಂದಿದೆ. DPR ರೆಡಿ ಆಗ್ತಾ ಇದೆ. ಅದಾದ ತಕ್ಷಣ ಬಹುಶಃ ಹಂಗೆ ಒಂದು 3-4 ತಿಂಗಳಲ್ಲೇ ಅದಕ್ಕೊಂದು ವ್ಯವಸ್ಥೆ ಆಗ್ತದೆ. ಯಾವ ಕಟ್ಟಡಗಳು ಸರ್ ಅದರಲ್ಲಿ ಪ್ರಮುಖ? ನಾನು ಅದನ್ನ ಹೇಳಕ್ಕಾಗಲ್ಲ, ಅದು ಡಿಪಾರ್ಟ್ಮೆಂಟ್ ಅವ್ರಿಗೆ ಬಿಟ್ಟಿದ್ದೀವಿ. ಅದಕ್ಕೆ ಯಾಕೆಂದ್ರೆ ಹೆರಿಟೇಜ್ ಬಿಲ್ಡಿಂಗ್ಸ್ ಯಾವ್ದಾದಿದೆ, ಸರ್ಕಾರದ ಬಿಲ್ಡಿಂಗ್ಸ್ ಯಾವ್ದಿದೆ, ಅದಕ್ಕೆ ಪ್ರೈವೇಟ್ ಬಿಲ್ಡಿಂಗ್ ನಾವು ಮಾಡೋಕ್ಕಾಗಲ್ಲ. ಸೊ ಗೌರ್ಮೆಂಟ್ ಬಿಲ್ಡಿಂಗ್ಸ್ಗೆಲ್ಲ, ಹೆರಿಟೇಜ್ ಬಿಲ್ಡಿಂಗ್ಸ್ಗೆಲ್ಲ ನಾವು ಮಾಡ್ತೀವಿ. ಮಿಕ್ಕಿದ ಯಾವ್ದಾದ್ರು ಇಂಪಾರ್ಟೆಂಟ್ ಇದ್ರು ಕೂಡ, ಬೆಂಗಳೂರಿಗೆ ಆಕರ್ಷಣೆ ತರಂತ ಜಾಗಗಳಿದ್ರು ಕೂಡ ಅದ್ರ ಬಗ್ಗೆ ಗಮನ ಸೆಳೆದಿದ್ದೀವಿ. ನಂಬರ್ 1. ಎರಡನೇದು, ಇನ್ನೊಂದು, ಮಂಗಳವಾರ ಗುಜರಾತಿಗೆ ಹೋಗ್ತಾ ಇದ್ದೀರಿ AICC ಕಾರ್ಯಕ್ರಮ. ನೋಡಿ, ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇದು ಸಂಘಟನಾ ವರ್ಷ ಅಂತೇಳಿ ಅವರು ಘೋಷಣೆ ಮಾಡಿದ್ದಾರೆ. ಅಲ್ಲಿ ಬೆಳಗಾಮಲ್ಲಿ ಬಂದು ನಮ್ಮ ವರ್ಕಿಂಗ್ ಕಮಿಟಿಲಿ ರೆಸಲ್ಯೂಷನ್ ಆಗಿ ಇಡೀ ವರ್ಷ ಸಂಘಟನೆ ಮಾಡಬೇಕು ಅಂತ. ಸೊ ಅದಕ್ಕೆ ಅನೇಕ ತೀರ್ಮಾನಗಳು ಆಗ್ತಾ ಇದೆ. ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳಿಗೆ ಮತ್ತು ಸ್ಥಳೀಯ ಬ್ಲಾಕ್ ಅಧ್ಯಕ್ಷಗಳಿಗೆ ಎಲ್ಲ ಹೆಚ್ಚಿಗೆ ಒತ್ತನ್ನು ಕೊಟ್ಟು ಶಕ್ತಿ ಕೊಡಬೇಕು ಅಂತೇಳಿ ಮೊನ್ನೆ ತಾನೇ ಇಡೀ ರಾಷ್ಟ್ರದ ಎಲ್ಲ ಜಿಲ್ಲಾಧ್ಯಕ್ಷಗಳನ್ನ ಕರೆಸಿ ಅವರು ಮಾತುಕತೆ ಮಾಡಿದ್ದಾರೆ. ನಮ್ಮನ್ನೆಲ್ಲ ಕರೆದಿದ್ರು. ಅನೇಕ ಸಲಹೆಗಳನ್ನೆಲ್ಲ ಕೂಡ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅದು ವರ್ಕಿಂಗ್ ಕಮಿಟಿ, ಇದು ನಮ್ಮ AICCಲಿ ಕೆಲವು ನಿರ್ಣಯಗಳನ್ನು ಮಾಡಬೇಕಾಗಿದೆ. ಆ ನಿರ್ಣಯ ಮಾಡೋ ದೃಷ್ಟಿಯಿಂದ ನಮ್ಮನ್ನೆಲ್ಲ ಗುಜರಾತ್ಗೆ ಕರೆದಿದ್ದಾರೆ, ಅಹಮದಾಬಾದ್ಗೆ 7, 8, 9. ನಾನು ಮಂಗಳವಾರ ಬೆಳಗ್ಗೆ ನಾನು ಹೋಗ್ತಾ ಇದ್ದೀನಿ. ಇವರು ಎಲ್ಲ ಮಂಗಳವಾರ ಬರ್ತಾ ಇದ್ದಾರೆ. ಮುಖ್ಯಮಂತ್ರಿ ಒಂದಿನ ಮುಂಚಿತವಾಗಿ ಹೋಗ್ತಾರೆ. ಸೊ ಹೋಗಿ ನಾವೆಲ್ಲ ಅದರಲ್ಲಿ ಭಾಗವಹಿಸಿ ಬರ್ತೇವೆ. ಅನೇಕ ನಿರ್ಣಯಗಳು ಈ ದೇಶಕ್ಕೆ ಮತ್ತು ಪಕ್ಷ ಉಳಿದಕ್ಕೋಸ್ಕರ ಅನೇಕ ನಿರ್ಣಯಗಳಾಗ್ತದೆ. ಆ ದೃಷ್ಟಿಯಿಂದ ನಾವೆಲ್ಲ ಸೇರಿ ಈ ಪಕ್ಷಕ್ಕೆ ಹೊಸ ರೂಪವನ್ನು ಕೊಡಲಿಕ್ಕೆ ನಾವೆಲ್ಲ AICC ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿ ಅವರ ಮಾರ್ಗದರ್ಶನಂತೆ ನಾವೆಲ್ಲ ಸಜ್ಜಾಗ್ತಾ ಇದ್ದೀವಿ. ನಾಳೆಯಿಂದ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆ ಶುರು ಮಾಡ್ತಾರೆ. ಆಕ್ರೋಶ ಅವ್ರಿಗೇನಾಗಿರ್ಬೇಕು, ಜನಕ್ಕೇನಿಲ್ಲ. ಅದೆಲ್ಲ ಅವರ ಬೆಲೆ ಏರಿಕೆ ಪ್ರಾರಂಭ ಮಾಡಿ ನಾವು 5 ಗ್ಯಾರಂಟಿಗಳು ತಂದಿದ್ದೇ ಈ ಬೆಲೆ ಏರಿಕೆ ಸಮಾಧಾನ ಮಾಡಲಿಕ್ಕೆ, ಜನರ ಬದುಕನ್ನ. ಈಗ HK ಪಾಟೀಲ್ ಹೇಳಿದ್ರಲ್ಲ, ಏನೇನು ಮಾತಾಡಿದ್ರು ಅಂತ. HK ಪಾಟೀಲ್ ಸಾರಾಂಶನ ನೀವು ತೆಗೆದುಕೊಳ್ಳಿ. ಅವ್ರು ಪ್ರಾರಂಭ ಮಾಡಿದ್ದೇ ಈ ವಿಧಾನಸೌಧದಿಂದ ನಾವು ಜನರಿಗೆ ಒಂದು ಸಂದೇಶವನ್ನ, ಬದುಕನ್ನ, ನೆಮ್ಮದಿ ಬದುಕನ್ನ ಕೊಟ್ಟಿದ್ದೇವೆ ಅನ್ನೋದನ್ನ ಪಾಟೀಲ್ ಸಾಹೇಬರು ಇವತ್ತು ಪ್ರಾಸ್ತಾವಿಕವಾಗಿ ದೇವ್ರ ಕೆಲಸ, ಸರ್ಕಾರಿ ಕೆಲಸ ಅಂತ ಹನುಮಂತಯ್ಯನವರು ಬರೆದಕ್ಕೆ ಪೂರಕವಾಗಿ ಅವರು ಮಾತಾಡಿದ್ದಾರೆ. ಜನಾಕ್ರೋಶ ಯಾತ್ರೆಗೆ ಅಂದ್ರೆ ಸರ್ಕಾರ ಮೇಲೆ ಯಾವ ಪರಿಣಾಮಗಳಾಗೋದಿಲ್ಲ. ಜನಾಕ್ರೋಶ ಯಾತ್ರೆ, ಆಕ್ರೋಶ ಅಪೋಸಿಷನ್ ಪಾರ್ಟಿ ಪಾಪ ಅವ್ರದ್ದು ಪ್ರಾಬ್ಲಮ್ ಅಲ್ಲಿ ಇತ್ತಲ್ಲ, ಅದಕ್ಕೆ ನಾವು ಇನ್ನು ಇದ್ದೀವಿ ಅಂತ ತೋರಿಸ್ಕೊಳ್ಬೇಕು, ಅದಕ್ಕೆ ಮಾಡ್ತಾ ಇದ್ದಾರೆ. ಮಾಡ್ಲಿ ಸರ್. ಕೋವಿಡ್ ವರದಿ ಕೊಟ್ಟಿದ್ದಾರೆ. ನಾನು ಇರಲಿಲ್ಲ, ನಾನೆಲ್ಲ ಹೊರಗಡೆ ಹೋಗಿದ್ದೆ. CM ತಂದು ಒಪ್ಪಿಸಿದ್ದಾರೆ. ಅದನ್ನ ಫೈನಲ್ ರಿಪೋರ್ಟ್ ನನಗೆ ತಲುಪಿಲ್ಲ. ಹಿಂದೆ ಕೊಟ್ಟಿದ್ದ ರಿಪೋರ್ಟ್ ನಮ್ಮ ಹತ್ರ ಇದೆ.